ಇಲ್ಲ ಅಣ್ಣ, ಖಂಡಿತ ಸಾಧ್ಯ ಇಲ್ಲ. ಅಲ್ಲಮ್ಮ, ಯಾಕಾಗ್ಬಾರ್ದು? ಅದಕ್ಕೆ ಯೋಗ್ಯವಾದ ವೇದಿಕೆ ಸಿಗ್ತಾ ಇದೆ. ಎಲ್ರಿಗೂ ಈ ಅವಕಾಶ ಸಿಗಲ್ಲಮ್ಮ. ಸಿಕ್ಕಿರೋ ಅವಕಾಶನ ಕಳ್ಕೋಬಾರ್ದು. ಈ ವಯಸ್ಸಲ್ಲಿ ನಾನು ಹಾಡೋದ? ನನ್ ಗುರಿ ಬೇರೆನೇ ಇದೆ ಅಣ್ಣ. ನನಗ್ ಗೊತ್ತಮ್ಮ, ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ. ಹಾಡು ಹೇಳೋದಕ್ಕೆ ವಯಸ್ಸಲ್ಲ, ಕಂಠ ಮುಖ್ಯ. ನಿನ್ನ ಧ್ವನಿಯಲ್ಲಿರೋ ಭಾವ ಮುಖ್ಯ. ನಿನ್ನ ಧ್ವನಿ ತುಂಬಾ ಇಂಪಾಗಿದೆ. ಆ ಸರಸ್ವತಿನೇ ನಿನಗೆ ಒಲಿದಾಳಮ್ಮ. ಈ ಊರ್ ಜನ ಇಷ್ಟು ದಿನ ನಿನ್ನನ್ನ ಆಡ್ಕೊಂಡು ನಗ್ತಾ ಇದ್ರು. ಅದೇ ಜನ ನಿನ್ನ ಕಲೆನ ನೋಡಿ ಹೊಗಳೋದಕ್ಕೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಬೇಡ ಅನ್ಬೇಡ. ಏನು ಅಣ್ಣ ತಂಗಿ ಇಬ್ರು ಇಲ್ಲೇನೋ ಮಾತಾಡ್ತಾ ಇವ್ರಿ? ಏನ್ ಗುಟ್ಟ? ಲೇ ಕಮಲಾ, ಒಂದು ವಿಷಯ ಗೊತ್ತಾ? ನಮ್ಮ ಶಾಂತಲಾನ ಹಾಡು ಕೇಳಿ ಜಿ ಕನ್ನಡದವರು ಆಡಿಷನ್ ಕರೆದಿದ್ದಾರೆ. ಅದು ಜಿ ಕನ್ನಡದಲ್ಲಿ ಸರಿ ಒಬ್ಬ ಬರುತ್ತಲ್ಲ, ಅದರಲ್ಲಿ ಇವಳನ್ನ ಹಾಡಿಸ್ತಾರಂತೆ. ನೋಡ, ಅವಳ ಕೈಯಲ್ಲಿರೋ ಕಾರ್ಡ್ ನೋಡ, ಅವರೇ ಕೊಟ್ಟೋಗಿದ್ದಾರೆ. ಹಾ, ಈ ಇಟ್ಟು ದಿನ ಇವಳನ್ನ ಗಂಡ ಇಲ್ದೋಳು ಅಂತ ಈ ಊರ್ನಾಗ ಈ ಅಳ್ಸ್ ಮಾತಾಡಿದ್ ಸಾಲ್ದೆ, ಈಗ ಬೆಂಗ್ಳೂರ್ಗ್ ಹೋಗಿ ಇರೋ ಮರ್ವಾದಿನ ಕಳ್ಕೋಬೇಕು ಅಂತವಳ. ಏ ಸಾಂತ್ಲ, ಈ ವಯಸ್ಸಿನಾಗೆ ನಿಂಗೆ ಈ ಸೋಕಿ ಎಲ್ಲ ಬೇಕಾ? ಏಯ್, ಯಾಕೆ ಹಾಗೆ ಮಾತಾಡ್ತೀಯ? ನಮ್ಮ ಶಾಂತಲಾ ಎಷ್ಟು ಚೆನ್ನಾಗಿ ಹಾಡ್ತಾಳ ಗೊತ್ತಾ? ಹೌದೌದು, ಈ ನಿನ್ ತಂಗಿ ಏನೇ ಮಾಡಿದ್ರು ನಿಂಗ್ ಚಂದನಯ್ಯ. ಈ ವಯಸ್ಸಿನಾಗೆ ಸರಿಗಮಪ ಅಂತೆ ಆಡಂತೆ. ಓಕೆ, ಆಮೇಲೆ ಏನಾರ ಇರ ನೋಡ್ಕೊ ಹೋಗಿ. ದೇವ್ರೆ, ಇದೇನಿದು ಅಪಶಕುನ? ಈ ಮನೆಯಿಂದ ಹೊರಡಕ್ಕೂ ಮುಂಚೆ ನಿನಗೆ ಪೂಜೆ ಮಾಡಿ ಹೋಗ್ಬೇಕು ಅನ್ಕೊಂಡೆ. ನೀನೇ ಈ ಮನೆಗೆ ಕಾವಲಾಗಿರ್ಬೇಕು. ಏನಾಗ್ತಿದೆ ಇಲ್ಲಿ? ದೇವರೇನಾದ್ರೂ ನನ್ನನ್ನ ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ತಡೀತಿದನ? ಇಲ್ಲ ಇಲ್ಲ ಭಗವಂತ, ನಾನು ಇಲ್ಲಿರಬಾರ್ದು. ನಾನು ಈ ಮನೆ ಬಿಟ್ಟು ಹೋದ್ರೇನೆ ಈ ಮನೆಯವರೆಲ್ಲ ನೆಮ್ಮದಿಯಾಗಿರೋದು. ನಾನು ಈ ಮನೆ ಬಿಟ್ಟು ಹೋದ್ರೆ ಒಂದು ವಾರ ಎಲ್ರು ಕೊರಗ್ಬೋದಷ್ಟೆ. ಆಮೇಲೆ ಎಲ್ರ ಮನಸ್ಸು ಸರಿ ಹೋಗುತ್ತೆ. ಕಾಲಕ್ರಮೇಣ ನೋವೆಲ್ಲ ಕಮ್ಮಿ ಆಗುತ್ತೆ. ನಾನು ಇಲ್ಲಿರಕ್ಕಾಗಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕು. ದಯವಿಟ್ಟು ನನ್ನ ಕಳಿಸ್ಕೊಡು ಭಗವಂತ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ಗೆ ಯಾಕೆ ಇದೆಲ್ಲ ಗೊತ್ತಾಗಿಲ್ಲ? ಏನು ಇನ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿದ್ರ? ಫೋನ್ ಸೈಲೆಂಟ್ ಅಲ್ಲಿ ಇತ್ತು ಅಂದ್ರೆ ಅಟ್ಲೀಸ್ಟ್ ಮನೆಗೆ ಬಂದು ಇನ್ಫಾರ್ಮ್ ಮಾಡ್ಬೇಕಲ್ವಾ? ರಿಮೋಟ್ ಅಲ್ಲಿ, ರಿಮೋಟ್ ಇಲ್ಲ ಇದೆಯಲ್ಲ, ಯಾಕಷ್ಟೊಂದು ಕೂಗಾಡ್ತಿದ್ದೀರಾ? ಅಂತದ್ದೇನಾಯ್ತು? ಖ್ಯಾತ ಉದ್ಯಮಿ ಶೌರ್ಯ ಅವರ ಕಂಪನಿ ಮೇಲೆ ಇಡಿ ರೇಡ್ ಆಗಿದೆ. ಅವರ ಎಲ್ಲಾ ಕಂಪನಿ ವ್ಯವಹಾರಗಳನ್ನ ಸೀಲ್ ಡೌನ್ ಮಾಡಿರುವ ಇಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲಿಸುತ್ತಿದ್ದಾರೆ. ಹಾಗೆಯೇ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಶೌರ್ಯ ಅವರು ಸಂಪರ್ಕಕ್ಕೆ ಸಿಗುತ್ತಾ ಇಲ್ಲ. ಶೌರ್ಯ ಅವರು ಕಣ್ಮರೆಯಾಗಿದ್ದಾರೆಯೇ ಅಥವಾ ತಲೆಮರೆಸಿಕೊಂಡಿದ್ದಾರೆಯೇ ಎಂಬ ಅನುಮಾನಗಳು ಕಾಣುತ್ತಿವೆ. ಶೌರ್ಯ ಅವರು ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದ್ರೆ ಅವರನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆಯೇ? ಕಾದು ನೋಡಬೇಕಾಗಿದೆ.
ವಾಟ್ ಇಸ್ ದಿಸ್ ಶೌರ್ಯ? ಇಡಿ ರೈಡ್ ಆಗಿದ್ಯಾ? ಮೀಡಿಯಾದವರೆಲ್ಲ ಯಾಕೆ ಹೇಗೆ ಹೇಳ್ತಿದ್ದಾರೆ? ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ವಾಟ್ ಇಸ್ ದಿಸ್ ಶೌರ್ಯ? ಇದೆಲ್ಲ ಯಾಕಾಯ್ತು? ಇದೆಲ್ಲ ಯಾವಾಗಾಯ್ತು? ನನಗೇನು ಗೊತ್ತಾಗ್ತಾ ಇಲ್ಲ. ಈ ಮದ್ವೆ ಗಲಾಟೆಲಿ ಆಫೀಸ್ಗೆ ಹೋಗಕ್ಕಾಗಿಲ್ಲ, ಅಕೌಂಟ್ಸ್ ಚೆಕ್ ಮಾಡೋದಕ್ಕಾಗಿಲ್ಲ. ಈಗೇನಾಯ್ತು? ಏನಾಯ್ತಾ? ಕಂಪ್ನಿ ಶಟ್ ಡೌನ್ ಆಯ್ತು. ಎಲ್ಲ ಅಕೌಂಟ್ಸ್ ಬ್ಲಾಕ್ ಆಗಿದೆ. ಆಕ್ಸೆಸ್ ಮಾಡಕ್ ಹೋದ್ರೆ ಡಿನೈಡ್ ಅಂತ ಬರ್ತಿದೆ. ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಕಂಪನಿ ನೀರಲ್ಲಿ ಮುಳುಗೋಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ರಿಲ್ಯಾಕ್ಸ್ ಶೌರ್ಯ, ಏನಾಯ್ತು ಅಂತ ವಿಚಾರಿಸೋಣ, ಎನ್ಕ್ವೈರಿ ಫೇಸ್ ಮಾಡೋಣ. ನಾವೇನು ತಪ್ಪು ಮಾಡಿಲ್ಲ. ಈ ಸಮಸ್ಯೆಯಿಂದ ಆಚೆ ಬರೋದು ತುಂಬಾ ಕಷ್ಟ. ಶೌರ್ಯ, ಏನೋ ಇದು? ತಾತ, ಅಜ್ಜಿ, ನೀವಿಬ್ರು ಇದ್ದಕ್ಕಿದ್ದಾಗೆ ಏನ್ ಗ್ರಾಚಾರಪ್ಪ, ಯಾಕೆ ಹೀಗೆಲ್ಲ ಆಯ್ತು? ಮೊದ್ಲು ಬನ್ನಿ, ನೀವಿಬ್ರು ಕೂತ್ಕೊಳ್ಳಿ.